ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿ ನಾರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 5 ಎಕರೆ ಲ್ಯಾಂಡ್ ಸ್ನೇಹಿತರೆ. ಇಲ್ಲಿ ಸುತ್ತಮುತ್ತ ನೋಡಿ ಎಲ್ಲ ರನ್ನಿಂಗ್ ಕಲೆಕ್ಷನ್ ಮಾಡ್ತಾಯಿದ್ದಾರೆ. ಮನೆಗಳು ಕೂಡ ಕಟ್ಕೊಂಡು ವಾಸ ಇದ್ದಾರೆ ಸ್ನೇಹಿತರೆ. ಇದು ಕ್ಯಾನಲ್ ಕೂಡ ಇದೆ ನೋಡಿ. ಈಗ ಲ್ಯಾಂಡ್ಗೆ ಹೋಗ್ತೀವಿ ನೋಡಿ. ಇದಕ್ಕೆ 2 ಕಡೆ ದಾರಿ ಬರುತ್ತೆ ಸ್ನೇಹಿತರೆ. ಆರಾಮಾಗಿ ಒಳ್ಳೆ ಜಾಗಗಳು ಅದ್ಭುತವಾಗಿದೆ. ಇಲ್ಲಿ ಒಂದು ಮನೆ ಇದೆ, ಹಸುಗಳು ಸಾಕೊಂಡಿದ್ದಾರೆ, ಕೋಳಿಗಳಿದ್ದಾವೆ, ಸ್ವಲ್ಪ ತೆಂಗು ಹಾಕ್ಕೊಂಡಿದ್ದಾರೆ. ಒಂದು 20-30 ತೆಂಗಿದೆ, ಬಾದಾಮ್ ಮರ ಒಂದಿದೆ, CB ಒಂದಿದೆ, ಸಿಲ್ವರ್ ಇದೆ, ಒಂದು ಟೀಕು ಎಲ್ಲ ಒಂದೊಂದು ಗಿಡ ಹಾಕ್ಕೊಂಡವರು ಬೆಳೆಸ್ತಾಯಿದ್ದಾರೆ ಸ್ನೇಹಿತರೆ. ಒಳ್ಳೆ ಜಾಗ ಮಾತ್ರ. 2 ಬೋರ್ ಇದೆ ಸ್ನೇಹಿತರೆ. ಆಮೇಲೆ ಹಸು ಗೊಬ್ಬರಗಳಿಗೋಸ್ಕರ ಒಂದು ಗುಂಡಿ ಮಾಡಿದ್ದಾರೆ. ಅದನ್ನು ಅಲ್ಲಿ ಈಗ ತುಂಬ್ತಾ ಇದ್ದಾರೆ. ಲಾರಿಗೆ ಕಡೆ ಕಾಣುತ್ತೆ ನಮ್ಗೆ ಅದನ್ನು ನೋಡಿ. ಒಳ್ಳೆ ಜಾಗ ಎಲ್ಲ ಕೂಡ ಸೂಪರಾಗಿದೆ ಮಾತ್ರ. ಇದು ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ನೋಡಿ ಗೊಬ್ಬರನೆಲ್ಲ ತುಂಬ್ತಾ ಇರೋದು ನೋಡಿಕೊಂಡು. ಬೆಂಗಳೂರಿಗೆ ಇದು 150 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 90 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಜಾಗ ಮಾತ್ರ ಸಾಲಿಡಾಗಿದೆ. ರನ್ನಿಂಗ್ ಕಲ್ಟಿವೇಷನ್ ಕೃಷಿ ಹೊಂಡ ಒಂದಿದೆ, ತುಂಬ ದೊಡ್ಡ ಚೆನ್ನಾಗಿದೆ ಮಾತ್ರ. ಇವರಲ್ಲಿ ಪೈಪ್ಲೈನ್ ಮಾಡಿಲ್ಲ ನೋಡಿ. ಇವರು ಬೆಳೆಗಳನ್ನ ಹರಿಯೋ ನೀರಿಗೆ ಕಟ್ಟುವಂತಹ ಕೆಲಸ ಮಾಡ್ತಾರೆ ಅವರು. ಅಂದರೆ ಇವರು ಇದರಲ್ಲಿ ನೀರು ಕೃಷಿ ಹೊಂಡದಲ್ಲಿ ತುಂಬಿಕೊಂಡು ಹಂಗೆ ಅದನ್ನು ಬಿಟ್ಬಿಟ್ರೆ ಎಲ್ಲ ಕಡೆಗೂ ನೀರು ಹಾಯಿಸ್ಕೊಡುತ್ತೆ. ಇವರು ಪರ್ ಎಕರ್ ಬಂದು ನಮಗೆ 38 ಲ್ಯಾಕ್ಸ್ ಹೇಳ್ತಾಯಿದ್ದಾರೆ. 38 ಲ್ಯಾಕ್ಸ್ ಹೇಳ್ತಿದ್ದಾರೆ. ಇದರಲ್ಲಿ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಅವ್ರೇನು ಜಾಸ್ತಿ ಮಾಡಲ್ಲ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ನೋಡಿ. ಆರಾಮಾಗಿ ಸುತ್ತಮುತ್ತ ಒಳ್ಳೆ ಜಾಗ, ಒಂದು ತಾರಸಿ ಮನೆ, ತುಂಬ ಚೆನ್ನಾಗಿದೆ. ನಾವು ಈ ಜಾಗದಲ್ಲಿ ನಮಗೆ ಏನು ಬೇಕು, ನಮ್ಮ ಕನಸು ಏನಿದೆ, ಇಲ್ಲ ನಾವು ಯಾವ ಥರ ತೋಟ ಮಾಡ್ಕೋಬೇಕು ಅನ್ನೋ ಆಸೆ ಇದೆ, ನಾವು ಅದನ್ನು ಪೂರೈಸ್ಕೋಬೋದು ಸ್ನೇಹಿತರೆ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಕನಸು ಅನ್ನೋದು ಇದ್ದೇ ಇರುತ್ತೆ. ಪ್ರತಿಯೊಬ್ಬರು ಕನಸು ಮಾಡ್ಕೋಬೇಕು ಅಂತಂದರೆ ನಾವಿಲ್ಲಿ ನಮ್ಮ ಆಸೆಗಳನ್ನ ಪೂರೈಸ್ಕೊಳ್ಳೋಕ್ಕೆ ಒಳ್ಳೆಯ ಅವಕಾಶ ಸ್ನೇಹಿತರೆ. ಅಂದರೆ ನಾವಿಲ್ಲಿ ಅಡಿಕೆ, ತೆಂಗು, ಮಾವು, ಬಾಳೆ, ನೇರಳೆ, ದಾಳಿಂಬೆ, ಕಿತ್ತಳೆ, ಈ ಥರ ಒಳ್ಳೊಳ್ಳೆ ಹಣ್ಣು ಗಿಡಗಳು, ಒಳ್ಳೆ ಮರಗಳು, ಶ್ರೀಗಂಧ, ಟೀಕು, ಸಿಲ್ವರು, ರಕ್ತಚಂದನ, ಈ ಥರ ಅನೇಕ ಮರಗಳನ್ನ ಹಾಕಿ ನಾವಿಲ್ಲಿ ಮಿಶ್ರ ಬೆಳೆಗಳನ್ನ ಬೆಳೆದು ಆ ಗಿಡಗಳ ಮಧ್ಯೆ ಮಿಶ್ರ ಬೆಳೆಗಳನ್ನ, ಅಂದರೆ ಹಣ್ಣಿನ ಗಿಡಗಳಾಗ್ಬೋದು, ಇಲ್ಲ ಬೆಳೆಗಳಾಗ್ಬೋದು. ನಾವು ಜೋಳ ಹಾಕ್ಕೊಂಡ್ರೆ ಹಸುಗೆ ಮೇವು ಆಗುತ್ತೆ, ನಮಗೆ ಇನ್ಕಮ್ ಬರುತ್ತೆ ನೋಡಿ. ಆ ಜೋಳದಲ್ಲಿ ಯಾವುದು ಕೂಡ ವೇಸ್ಟ್ ಇಲ್ಲ ನಮಗೆ. ಪ್ರತಿಯೊಂದು ಕೂಡ ಹೊರಕೆ ಅದು. ಈ ಥರ ಇದ್ದಾಗ ನಾವಿಲ್ಲಿ ಒಳ್ಳೆ ಅಚ್ಚುಕಟ್ಟಾಗಿ ತೋಟ ಮಾಡ್ಕೊಂಡು ಇಲ್ಲಿ ಮತ್ತು ನಮಗೆ ಪೊಲ್ಯೂಷನ್ ಇಲ್ಲ ಸ್ನೇಹಿತರೆ. ಒಳ್ಳೆ ಗಾಳಿ ವಾತಾವರಣ. ಇಲ್ಲಿ ಅಕ್ಕಪಕ್ಕದಲ್ಲಿ ಮನೆ ಕಟ್ಕೊಂಡು ವಾಸ ಇದ್ದಾರೆ. ನಾವೊಬ್ಬರೇ ಇರಬೇಕು ಅಂತ ಏನೋ ತೊಂದರೆ ಇಲ್ಲ. ಇದು ನಿಮಗೆ ತಾರ್ ರೋಡಿಂದ ನಿಮಗೆ ಒಂದು 300-400 ಮೀಟ್ರ್ ಆಗ್ಬೋದು, ಅಲ್ಲ ಅರ್ಧ ಕಿಲೋಮೀಟ್ರ್ ಅಂತ ತಿಳ್ಕೊಳ್ಳಿ, ಸರಿನಾ? ಅಷ್ಟೇ. ಪೂರ ಫೆನ್ಸಿಂಗ್ ಆಗಿದೆ. ನಮಗೇನು ಇಲ್ಲಿ ವರ್ಕಿಲ್ಲ. ನಾ ಹೇಳಿದ್ನಲ್ಲ 38 ಲ್ಯಾಕ್ ಹೇಳ್ತಾರೆ. ನೇರಾಗಿ ಕೂತ್ಕೊಳ್ಳೋಣ, ಮಾತಾಡೋಣ, ಏನು ತೊಂದರೆ ಇಲ್ಲ ಸ್ನೇಹಿತರೆ. ಇಲ್ಲಿ ನಾವು ಅಗ್ರಿಮೆಂಟ್ ಹಾಕ್ಕೊಂಡ್ರವ್ರಿಗೂ, ಅಡ್ವಾನ್ಸ್ ಕೊಟ್ಟರಂಥವ್ರಿಗೂ ವ್ಯಾಪಾರಗಳು ಮಾಡಲ್ಲ. ಸಾಧ್ಯ ಆದಷ್ಟು ನೇರ ಓನರ್ಗಳ ಜೊತೆ ಮಾತುಕತೆ ಸ್ನೇಹಿತರೆ. ಒಳ್ಳೆ ಕೃಷಿ ಹೊಂಡ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೀರು ತುಂಬಿದೆ ನೋಡಿ. ಇದೇ ನೀರನ್ನ ಅವರು ಕಿತ್ತು ಬಿಟ್ಬಿಟ್ರೆ ಅದು ಕೆಳಗಡೆ ತನಕ ಪೂರ ನೀರಾಯಿಸುತ್ತೆ ಸ್ನೇಹಿತರೆ. ನಾವು ಯಾಕಪ್ಪ ಜಮೀನುಗಳು ಬೇಕು ಅಂತ ಹೇಳಿದ್ರೆ, ಇವತ್ತಿನ ಮನುಷ್ಯನ ಆರೋಗ್ಯ ಸ್ಥಿತಿ ಎಲ್ಲ ಕಡೆ ಪೊಲ್ಯೂಷನ್ ಜಾಸ್ತಿ ಆಗಿದೆ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ
ಅನೇಕ ಪೊಲ್ಯೂಷನ್ ಇವತ್ತು ನಮಗೆ ಏಜ್ ಚಿಕ್ಕದಾಗಿದ್ದಾಗ ಯಾವುದು ಕೂಡ ಕಣ್ಣಿಗೆ ಕಾಣೋದಿಲ್ಲ. ಏನೇ ಬಂದರೂ ಸ್ವಲ್ಪ ತಡ್ಕೊಳ್ಳೋಂಥ ಚೈತನ್ಯ ಇರುತ್ತೆ. ಮುಂದಕ್ಕೆ ವಯಸ್ಸಾಯ್ತಾ ಪ್ರತಿಯೊಂದು ಕೂಡ ಕಾಣುತ್ತೆ ಸ್ನೇಹಿತರೆ. ಆಗ ಪ್ರತಿಯೊಬ್ಬರು ಕೂಡ ನಾವು ಆಸ್ಪತ್ರೆಗೆ ದಂಡ ಕಟ್ಟಬೇಕಾಗತ್ತೆ. ಈಗಿಂದ ನಾವು ಎಚ್ಚೆತ್ಕೊಂಡ್ರೆ ಆದಷ್ಟು ಒಳ್ಳೆಯ ಆರೋಗ್ಯ ಕಾಪಾಡ್ಕೋಬೋದು. ನಾವು ಸಾಧ್ಯ ಆದಷ್ಟು ಒಳ್ಳೆಯ ಆರೋಗ್ಯ ಕಾಪಾಡಿಕೊಂಡ್ರೆ ಪ್ರತಿಯೊಂದು ಕೂಡ ನಾವು ಪಡ್ಕೊಂಡೋಗಿ ಸ್ನೇಹಿತರೆ. ಯಾಕೆಂದರೆ ಪ್ರತಿಯೊಂದು ನಾವು ಬೆಳೆಯೋ ಬೆಳೆಗಳಲ್ಲಿ ಒಂದಲ್ಲ ಒಂದು ಪೌಷ್ಟಿಕಾಂಶ ಇದ್ದೇ ಇರ್ತವೆ. ಒಳ್ಳೆಯ ಗಾಳಿ ವಾತಾವರಣ ಇರುತ್ತೆ. ಯಾವಾಗಲೂ ಅಷ್ಟೇ ಒಳ್ಳೆಯ ಗಾಳಿ ವಾತಾವರಣ, ಒಳ್ಳೆಯ ನೀರು, ನಮಗೆ ದಾರಿ, ಡಾಕ್ಯುಮೆಂಟ್ಸ್ ಇವಿಷ್ಟು ಕ್ಲಿಯರಾಗಿದ್ದರೆ ಬೇರೆ ಏನೂ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಯಾಕೆಂದರೆ ಇದು ಒಂದು ದಿನದ ಕಥೆ ಅಲ್ಲ. ನಾವು ಇರೋ ತನಕ ನಾವು ಇದನ್ನೆಲ್ಲ ಅನುಭವಿಸ್ಲೇಬೇಕಾಗತ್ತೆ. ಆರೋಗ್ಯ ಒಂದು ಚೆನ್ನಾಗಿದ್ದರೆ ಪ್ರತಿಯೊಂದನ್ನು ಕೂಡ ನಾವು ಸಂಪಾದನೆ ಮಾಡ್ಬೋದು. ನಾವಿಲ್ಲಿ ಹಸು ಸಾಗಾಣಿಕೆನೋ ಕೋಳಿ ಸಾಗಾಣಿಕೆ ಸಾಕೊಂಡಿದ್ರಲ್ಲ ಅದೇ ಥರ ತಗೊಂಡ್ರೆ ಸಾಕಿದ್ರೆ ನಾವು ಆರಾಮಾಗಿ ನಮಗೆ ಪ್ರತಿಯೊಂದು ಕೂಡ ಇಲ್ಲೇ ಸಿಗುತ್ತೆ. ಆ ಗೊಬ್ಬರ ಅವ್ರು ಮಾರ್ತಾಯಿದ್ದಾರೆ. ನಾವು ಮಾರೋ ಬದಲು ನಾವು ಜಮೀನುಗಳಿಗೆ ಯೂಸ್ ಮಾಡಿಕೊಂಡ್ರು ನಮಗೆ ರಾಸಾಯನಿಕ ಗೊಬ್ಬರ ಹಾಕೋದನ್ನ 100ಕ್ಕೆ 100 ಪಟ್ಟು ಕಡಿಮೆ ಮಾಡಬಹುದು ಸ್ನೇಹಿತರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪೋದ್ರಿಂದ ಎಷ್ಟೋ ಜನಗಳ ಆಸೆ ನೆರವೇರ್ದಂಗೂ ಆಗುತ್ತೆ. ನಮ್ಗೆ ಈ ಥರ ಜಾಗ ಬೇಕು ಅನ್ನೋರಿಗೆ ತುಂಬ ಅನುಕೂಲ ಆಗುತ್ತೆ. ಎಲ್ಲ ರೆಡಿ ಇರಬೇಕು, ನಂಗೆ ಮನೆ ಇರಬೇಕು ಅನ್ನೋರಿಗೆ ತುಂಬ ಇದು ಒಳ್ಳೆಯ ಜಾಗ ಅನಿಸುತ್ತೆ ಸ್ನೇಹಿತರೆ. ಏಕೆಂದರೆ ಎಷ್ಟೋ ಕಡೆ ಜಮೀನುಗಳು ಇರ್ತವೆ, ಮನೆಗಳು ಕಟ್ಟರಲ್ಲ. ಇಲ್ಲೆಲ್ಲ ಕೂಡ ರೆಡಿ ಇದೆ ಸ್ನೇಹಿತರೆ. ನಮಗೇನಂತಂದ್ರೆ ನಾವು ತೋಟ ಮಾಡ್ಕೋಬೇಕಷ್ಟು. ಶೆಡ್ ಮಾತ್ರ ಕೊಡೋದಿಲ್ಲ, ಇನ್ನೆಲ್ಲ ಕೊಡ್ತಾರೆ ಸ್ನೇಹಿತರೆ. ಈ ಕಟ್ಟೋದು ಇದೆಲ್ಲ ಸಿಗುತ್ತೆ. ಆ ಶೆಡ್ ಹಾಕೊಂಡ್ರೆ ಮಾತ್ರ ಅವರು ಕೊಡೋದಿಲ್ಲ ಅಂತ ಪ್ರಶ್ನೆ ಹೇಳಿದ್ದಾರೆ. ನಾಳೆ ದಿನ ಅದು ಸೇರಿಸಿ ಹೇಳಿದ್ರಿ ಅನ್ನೋದು ಬೇಡ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.